ನಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಯತ್ನಾಳ್. ಸನ್ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಒಂದು ಮಹತ್ವವಾದಂಥ ಬಿಲ್ಲು. ಇದು ಒಂದು ವರ್ಗದ ನಾಯಕರನ್ನ ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದ ಬಿಲ್ಲು. ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನದಾತ್ಮಕವಾಗಿ ಇವತ್ತು ಮಾತಾಡ್ತಾರೆ, ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡಿದೇ ಪಾರ್ಲಿಮೆಂಟ್ನಲ್ಲಿ ನಾವು ಸಂವಿಧಾನ ಈ ಸರ್ಕಾರ ಇದ್ರೆ ಸಂವಿಧಾನ ಹೋಗಿ ಮುಗಿಸ್ಬಿಡ್ತಾರೆ ಅಂತೇಳಿ. ಆದರೆ ಇವತ್ತು ನಡೆದಂಥದ್ದು ನೋಡಿಬಿಟ್ರೆ ನಮಗೆ ಚರ್ಚೆಗೂ ಅವಕಾಶ ಕೊಡಿ ಇರಲಾರ್ದೇ ನಮ್ಮದ ಏನೇನು ಭಾವನೆಗಳೇನದಾವ, ಯಾವ ಕಾರಣದಿಂದ ದ್ವೇಷ ಭಾಷಣಗಳು ಪ್ರಾರಂಭ ಆದವು ಅನ್ನೋಂಥ ವಿಚಾರನ ಇಟ್ಕೊಂಡು ದಯವಿಟ್ಟು ತಕ್ಷಣ ವೆಲ್ಲಿಗೆ ಹೋಗೋದು ತಕ್ಷಣ ತಾವು ಬಿಲ್ ಇದನ್ನ ಮಾಡ್ತಾ ಇರುವುದು ಇದು ತಮ್ಮ ಒಂದು ಗೌರವಕ್ಕೂ ಚ್ಯುತಿ ಆಗ್ತದೆ. ಯಾಕಂದ್ರೆ ಇದು ಇತಿಹಾಸದಲ್ಲಿ ಉಳಿದೋಗ್ತದೆ. ಈ ರೀತಿ ಇಂಥ ಮಹತ್ವವಾದಂಥ ಒಂದು ಕಾನೂನನ್ನ ತಿದ್ದುಪಡಿಯನ್ನು ತರುವಾಗ ವಿರೋಧ ಪಕ್ಷಗಳನ್ನ ಅವ್ರೇನು ಚರ್ಚೆಗೆ ನಾವು ತಯಾರಿದ್ದೀವಿ, ಯಾವುದೋ ಒಂದು ಕರಾವಳಿ ಭಾಗದ ಜನರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿದಾಗ ಸಹಜವಾಗಿ ಅವರಿಗೆ ತಮ್ಮ ಭಾಗದ ಜನರ ಬಗ್ಗೆ ಅಪಮಾನ ಮಾಡಿದ್ರು ಅಂತ ಭಾವನೆ ಬಂದಿದ್ದು ಸಹಜ. ಅವಾಗ ತಾವು ಹಿರಿಯ ಸ್ಥಾನದಲ್ಲಿ ಕೂತವರು ನಮ್ಮ ಎಲ್ಲ ವಿರೋಧ ಪಕ್ಷ ಎಲ್ಲ ಕರೆದು ಎಲ್ಲಿ ತಪ್ಪಾಗಿದೆ ನೋಡಿ ಇದನ್ನ ಇವತ್ತು ಚರ್ಚೆಗೆ ನೀವು ಅವಕಾಶ ಮಾಡಿಕೊಡಿ. ಇವತ್ತು ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ. ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇಲ್ಲಿಗೆ ಸೀಮಿತ ಆಗುವುದಿಲ್ಲ. ಸಂವಿಧಾನಬದ್ಧವಾಗಿ ಇವತ್ತು ಸಂವಿಧಾನಬದ್ಧವಾಗಿರುವಂತಹ ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಇವತ್ತು ಕಸುವಂತ ಕೆಲಸ ಇದು ಎರಡನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಹೇಳ್ತೀವಿ, ತಮಗೆ ವಿನಂತಿ ಮಾಡ್ಕೋತೀವಿ, ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆ ಆದ ಮೇಲೆ ಅವರು ಮೆಜಾರಿಟಿ ಇದೆ ಆಗ್ತದೆ, ಅದಕ್ಕೇನು ತೊಂದರೆ ಇಲ್ಲ. ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರು ಮಾತಾಡಬೇಡಿ. ದ್ವೇಷ ಭಾಷಣದ ಬಿಲ್ ಅನ್ನ ತಂದಿದ್ರಿ, ಅದಿನ್ನೂ ಚರ್ಚೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಉದ್ವೇಗವಾಗಿ ಸಚಿವರು ಮಾತಾಡಿದ ಹಿನ್ನೆಲೆಯಲ್ಲಿ ಈ ತರ ತಾರಕಕ್ಕೆ ಹೋದಂಥದ್ದನ್ನ ನಾವೆಲ್ಲರೂ ಕೂಡ ಇಲ್ಲಿ ಸದನದಲ್ಲಿ ಗಮನಿಸಿದ್ವಿ. ಆದ್ರಿಂದ ಇದು ಸತ್ಸಂಪ್ರದಾಯ ಅಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ತಾವು ಕರೆದು ಎಲ್ಲಾರನ್ನೂ ಕೂಡ ಚರ್ಚೆ ಮಾಡಬೇಕು. ಯಾಕೆ ಅಂದ್ರೆ ಇದು ನಮ್ಮ ಏನು ನಮ್ಮ ಹಾಸ್ಯ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಚಟಾಕಿಗಳು ಆರಿಸ್ತಕ್ಕಂಥದ್ದು ಇರ್ಬೋದು, ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳಿರ್ತವೆ. ಅದೇನಾಗುತ್ತೆ, ಸಮಾಜವನ್ನು ತಿದ್ದ ನಿಟ್ಟಿನಲ್ಲಿ, ಸರ್ಕಾರವನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಪತ್ರಿಕೆಗಳಲ್ಲೂ ಬರ್ಬೋದು, ಮತ್ತೆ ನಾವು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತದಿರ್ಬೋದು, ಸರ್ಕಾರ ನಡೆಸ್ತಂತ. ಇವತ್ತು ನೀವು ಉದಾಹರಣೆಗೆ ಗೃಹ ಸಚಿವರು ಇಲ್ಲೇ ಇದ್ದಾರೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಗೌರವಯುತವಾಗಿ ಸಾರ್ ಅಂತ ಕರೀತಾರಪ್ಪ, ಸಬ್ ಇನ್ಸ್ಪೆಕ್ಟರ್ಗಳೇ ಆಗ್ಲಿ ಇವರೇ ಆಗ್ಲಿ, ಅವ್ರು ಮಾತಾಡೋ ರೀತಿ ದಾಟಿ ಏನಿರ್ತದೆ ಅದನ್ನು ಸರಿಪಡಿಸೋದಕ್ಕೆ ಏನ್ ತಂದಿದ್ದಾರೆ ಅದೆಲ್ಲದೂ ಕೂಡ ಇದ್ರಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವಾದ ಇತ್ತು. ಜೊತೆಗೆ ಇಲ್ಲಿ ಈ ಉತ್ತರ ಕರ್ನಾಟಕದವ್ರನ್ನ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರಿ, ಅವ್ರ ಭಾಷೆ ಬಳಸ್ತಕ್ಕಂಥ ನಾಡು ಭಾಷೆ ಹೇಗಿದೆ, ಎಲ್ಲಕ್ಕೂ ಕೂಡ ಮಗ ಅಂತ ಮಗ ಇಂಥ ಮಗ ಅಂತ ಮಾತಾಡೋದು. ನೆನ್ನೆ ನಮ್ಮ ಸಂತೋಷ್ ಲಾಡೆ ಮಾತಾಡಿದಂಥದ್ದು ನಾವು ನೋಡಿದ್ದೇವೆ. ನಮ್ಮ ವಾಸಣ್ಣ, ಗುಬ್ಬಿ ವಾಸಣ್ಣ ಇವರೆಲ್ಲ ಒಳ್ಳೆ ಸಂಸ್ಕೃತಿ ಮಾತಾಡ್ತಕ್ಕಂಥದ್ದು ನಾವು ನೋಡಿದಾಗ ಇದೆಲ್ಲಕ್ಕೂ ನಾವು ಕಡಿಮೆ ಒಂದು ಬಿಲ್ ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ಸುನೀಲ್. ಈಗ ಸಭಾಧ್ಯಕ್ಷ ವಾಸಣ್ಣ ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಬೇಕಾಗುತ್ತೆ. ನಾನೇ ಬಿಲ್ ಪಾಸ್ ಮಾಡಿ ನಾವೇನು ಬೇಡ ಅನ್ನಲ್ಲ. ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮೇಲೆ ಯಾವುದೇ ದಾಖಲೆ ಇಲ್ಲದೆ ಬೆಂಗಳೂರಿನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ಬೇಕು. ನನ್ನ 6 ಬಾರಿ ಶಾಸಕನಾಗಿದ್ದೀನಿ. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರಲ್ಲ, ಏನಾದ್ರು ದಾಖಲೆ ಇದೆಯಾ? ಯಾವ ರೀತಿ ಮಾಡಿದ್ರು ಬೆಂಗಳೂರಿನಲ್ಲಿ DJ ಕರೆಸಿ ಇಂಥದನ್ನ ಆದಾಗ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ನಾಂದಿ ಆಡುತ್ತೆ. ಇಲ್ಲಿ ಹೋಮ್ ಮಿನಿಸ್ಟರ್ ಕೂತವ್ರೆ, ಹೇಳಿ ಅವರು ಸತ್ಯ ಹೇಳಿ ಇದ್ರ ಮುಂದೆ. ಇಂಥ ನೀಚ್ ಕೆಲಸ ಮಾಡಕ್ ಹೋಗಬಾರ್ದು. ಅದನ್ನ ನಾನು ಖಂಡಿತವಾಗಿ ಇದನ್ನ ವಿರೋಧಿಸಬೇಕಾಗುತ್ತೆ. ಒಬ್ಬ ಶಾಸಕನ ಹಕ್ಕನ್ನ ಕೀಳುವಂತ ಸನ್ನಿವೇಶ ಇದೆ. ಬೇಕು ಅಂತೇಳಿ ಒಬ್ಬ ರಾಜಕೀಯದಲ್ಲಿ ಶಕ್ತಿ ನಮ್ಗಿದೆ, ದಮನ ಮಾಡಬೇಕು. ಜಿಲ್ಲೆಯಲ್ಲಿ ರೇವಣ್ಣ ಪ್ರತಿ ಸಾರಿ 6 ಜನ ಶಾಸಕರು ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ನನ್ನನ್ನ ಮಾಡಬೇಕು ಅಂತ ಬೆಂಗಳೂರಿಗೆ ಕರೆಸಿ DG ಆಫೀಸ್ನಲ್ಲಿ ಓಲಿ ದಾಖಲೆ ಈ ತರ ಇಂಥ ನೀಚ್ ಕೆಲಸ ಮಾಡಬಾರ್ದು ಅಂತ ಹೋಮ್ ಮಿನಿಸ್ಟರ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಸುರೇಶ್ ಏನ್ ಹೇಳ್ತಿರೋ ಮುಗಿಸ್ಬಿಟ್ಟು. ಮಾನ್ಯ ಸಭಾಧ್ಯಕ್ಷರೇ, ಈ
ಈ ಭಾಷಣದ ಬಗ್ಗೆ ಅಲ್ಲ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ರು ಸಭಾಧ್ಯಕ್ಷರೇ. ನಾನು ಅವ್ರಿಗೆ ಕೇಳ್ಕೊಂಡೆ ಸಭಾಧ್ಯಕ್ಷರೇ. ಅಣ್ಣ ನಾನು ಅಲ್ಲಲ್ಲ ಕರೆಕ್ಟ್ ಚರ್ಚೆ ಬೇಡ. ಅವ್ರು ಏನು ಹೇಳಿ ಪ್ರಾಬ್ಲಮ್ ಆಗಿದೆ ಅಲ್ಲಿ. ಇವಾಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಈ ಮತ್ತೆ ಭಯ ಆಗ್ತಾವ್ರ ಸಭಾಧ್ಯಕ್ಷ. ಅಲ್ಲ ಚರ್ಚೆ ಬೇಡ. ನಿಮ್ಮ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ಸುರೇಶ್ ಬೇಗ ಮುಗಿಸಿ, ಒನ್ ಲೈನ್ ಅಲ್ಲಿ ಮುಗಿಸ್ಬಿಡಿ. ಸೆಂಟ್ರಲ್ ಮಾತಾಡೋದು ಹೆಂಗ್ ಸಭಾಧ್ಯಕ್ಷ? ಹೌದು ಆಯ್ತು ಸಭಾಧ್ಯಕ್ಷ. ಈ ಅಶೋಕಣ್ಣ ಮಾತಾಡ್ತಾ ಇದ್ದ ಸಭಾಧ್ಯಕ್ಷ. ನಾನು ಹೇಳಿದೆ ಅಶೋಕಣ್ಣ 1 ನಿಮಿಷ ಈಲ್ಡ್ ಆಗು. ನಾನು ಹೇಳಿದೆ ಆಯ್ತು ಮಾತಾಡು ಅಂತ ಹೇಳಿದ್ರು ಸಭಾಧ್ಯಕ್ಷ. ತಕ್ಷಣ ನಮ್ಮ ಕರಾವಳಿ ಭಾಗದ 3 ಶಾಸಕರು ಎದ್ದಿದ್ರು ಸಭಾಧ್ಯಕ್ಷ. ಅದಕ್ಕೆ ನಾನೇನು ಹೇಳಿದೆ ಅಂದ್ರೆ, ಈ ಕರಾವಳಿ ಇವಾಗ ಗಲಾಟೆ ಆಯ್ತಂತೆ. ಅಲ್ಲಲ್ಲ ಅವ್ರಲ್ದ ನಾವು ಕರಾವಳಿಯವ್ರಿಗೆ ಏನು ಹೇಳಿಲ್ಲ. ಕರಾವಳಿ ಆಯ್ತು. ಮತ್ತೆ ದಾಖಲೆ ತಪ್ಪುಗೂ ಹೋಗೋದು ಬೇಡ ಸಭಾಧ್ಯಕ್ಷ. ಕರಾವಳಿ ತಪ್ಪು ಹೋಗುತ್ತೆ. ನಾನು ಕರ್ನಾಟಕ ನಾನು ಪ್ರಜೆ ಸಭಾಧ್ಯಕ್ಷ. ಕರಾವಳಿ ಇವ್ರಿಗೆ ಎಷ್ಟಿದೆ, ಇವ್ರಿಗಿಂತ ಜಾಸ್ತಿ ನನಗೆ ಪ್ರೀತಿ ಇದೆ ಸಭಾಧ್ಯಕ್ಷ. ಇವ್ರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ, ನಾನು ವರ್ಷಕ್ಕೆ 2 ಸರಿ ಹೋಗ್ತೀನಿ. ಅದು ಬೇರೆ ವಿಚಾರ. ಆಯ್ತು ಸಭಾಧ್ಯಕ್ಷ. ಇವತ್ತು ಹೈಯೆಸ್ಟ್ ನನ್ನ ಇಲಾಖೆಯಿಂದನೇ ಕರಾವಳಿ ಹಣ ಕೊಟ್ಟಿರೋದು ಸಭಾಧ್ಯಕ್ಷ. ಆದ್ರಿಂದ ನಾನು ಅವರೆಲ್ಲ ನನ್ನ ಸ್ನೇಹಿತರೆ ಸಭಾಧ್ಯಕ್ಷ. ಕರಾವಳಿ ಭಾಗದಲ್ಲಿ ಗಲಾಟೆ ಆಯ್ತಾಯ್ತಪ್ಪ, ಮತ್ತೆ ಈ ತರ ಭಾಷಣ ಮಾಡಿದ್ರೆ ಮತ್ತೆ ಅಲ್ಲಿ ಹೇಳಿದೆ ಅಷ್ಟೇ ಸಭಾಧ್ಯಕ್ಷ. ಅದನ್ನ ಇಟ್ಕೊಂಡು ಆಯ್ತು ಅಷ್ಟೇ ಸಭಾಧ್ಯಕ್ಷ. ಈಗ ಒಂದು ತಾವೆಲ್ಲ ಹೇಳಿದಿರಿ, ಈಗ ನೀವು ಕೂಡ ಒಂದು ಆತ್ಮಾವಲೋಕನ ಅಂದ್ರೆ ಅಲ್ಲಿ ಕೂತು ಚರ್ಚೆ ಮಾಡಬೇಕು. ನಾವೀಗ ನೀವೆಲ್ಲಾ ರೀತಿಯ ಸಹಕಾರ ಆಡಳಿತ ಪಕ್ಷ, ಪ್ರತಿಪಕ್ಷ ಸದಸ್ಯರು, ನಾಯಕರು ಎಲ್ಲರಿಗೂ ಎಲ್ಲ ರೀತಿಯಿಂದ ಕೊಟ್ಟಿದ್ದೀರಿ. ಅತ್ಯಂತ ಯಶಸ್ವಿ ಕೊಟ್ಟಿದ್ದು ಬಹಳ ಚೆನ್ನಾಗಿ. ನಿನ್ನೆ ರಾತ್ರಿ 10:30 ಗಂಟೆ ತನಕ ಕೂಡ ಎಲ್ಲರಿಗೂ ಕೂತ್ಕೊಂಡು ಪ್ರಶ್ನೋತ್ತರ ಉತ್ಸಾಹ ಕೂಡ ನಡೆದಿದೆ. ಇವತ್ತು ಬೇಗ 9 ಗಂಟೆ ಇರ್ತಾವೆ, ಅವೆಲ್ಲ 9 ಗಂಟೆ ಕೂಡ ತಾವು ಬಂದಿದ್ದೀರಿ. ಎಲ್ಲವೂ ಚೆನ್ನಾಗಿ ಇವತ್ತು ನಡೀತಾ ಇತ್ತು. ನಾವು ಒಳ ಮೀಸಲಾತಿ ಬಿಲ್ ತಕೊಳ್ಳೋ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಬೇಡ ನಾವು ಫಸ್ಟ್ ಏಡ್ ಸ್ಪೀಡ್ ಇದು ತಗೊಳ್ಳುವ ಆಯ್ತಂತ ಅದನ್ನು ಕೂತ್ಕೊಳ್ಳಿ ಅಂತ ನಾವು ತಗೊಂಡೆವು. ಅವರು ಅದನ್ನು ವಿವರವಾಗಿ ಮಂತ್ರಿಗಳದಕ್ಕೆ ಹೇಳಿದ್ರು. ನೀವು ಚೆನ್ನಾಗಿ ಅದರ ಬಗ್ಗೆ ಪ್ರತಿಯೊಂದು ಅಂಶವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತಾವು ಮಾತಾಡ್ತಾ ಇದ್ದೀರಿ. ಕರೆಕ್ಟ್ ಇಲ್ಲ ನಾನು ಹೇಳುದಿಲ್ಲ. ಈ ಮಧ್ಯದಲ್ಲಿ ಕೆಲವೊಂದು ಮಾತಿನಲ್ಲಿ ಅಲ್ಲಿ ಅದರ ನಂತರ ನಾನು 15 ನಿಮಿಷ ನಾನು ಸೈಲೆಂಟ್ ಕೂತ್ಕೊಳ್ಳಿ 15 ನೀವು ಕೂಡ ಹೇಳಿದ್ರಿ ತಿರುಗಿ ನೀವು ಸುಮ್ಮನೆ ನೋಡಿ 15 ನಿಮಿಷ ನಾನು ಟೈಮ್ ನೋಡ್ತೇನೆ. ನೀವು ಬೇಕಾದ್ರೆ ನೋಡಿ, ನೀವು ಕೂಡ ಹೇಳಿದ್ರಿ ಸುಮ್ಮನೆ, ಇವರಿಗೆಲ್ಲ ಹೇಳಿದ್ರಿ ಇಲ್ಲಿ ಕೂತ್ಕೊಂಡವರಿಗೆ ಸುಮ್ಮನೆ ಕೂತ್ಕೊಳ್ಳಿ ಅದು ಕೂತ್ಕೊಳ್ಳೋದಿಲ್ಲ ಆಯ್ತಾರೆ. ಅದು ಎಲ್ಲ ನೋಡಿ, ನಾನೇನು ಹೇಳಿದೆ ಆ ವಿಚಾರ ನಾವು ಚರ್ಚೆ ಮಾಡುವ, ಅದಕ್ಕೆ ಬೇಕಾದ್ರೆ ಚರ್ಚೆ ಮಾಡುವ. ಕಡತ ಬೇಕು ಅಂತ ಕಡತ ಬೇಕು ತೆಗಿಸ್ತೇನೆ. ಈ ಬಿಲ್ ಬಗ್ಗೆ ಪ್ರತಿಭಾ ನಾಯಕರು ಮಾತಾಡ್ತಿದ್ದಾರೆ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ 15 ನಿಮಿಷ ನಾನು ಸರ್ವರಿಗೆ ನನಗೆ ಎಷ್ಟು ಸಾಧ್ಯವಿದೆ ನನ್ನ ಮೈಕ್ ಮತ್ತು ನನ್ನ ವಾಯ್ಸ್ ಆಯ್ತು ನಾನು ನೋಡ್ತೇನೆ. ಅದೆಲ್ಲಪ್ಪ ಅಲ್ಲಿ ಮುಂದೆ ಮಾತಾಡ್ಬೇಡ. ನಾ ಹೇಳ್ದು ಕೇಳಿ ಆಯ್ತು. ನಮ್ಗೆ ಟೈಮ್ ಇದೆ ಅಲ್ಲ, ರೆಕಾರ್ಡ್ ಆಯ್ತು, ಚರ್ಚೆ ಬೇಡ. ರೆಕಾರ್ಡ್ ಅಲ್ಲಿ ಟೈಮ್ ಇದೆ. ವಿಷಯ ನೋಡಿ, ನೀವೆಲ್ಲ ಹೇಳ್ತೀರಿ. ನಾನು ಆಗಲೇ ಒಂದು ಸಭಾಧ್ಯಕ್ಷ ಹೇಳಿದಾಗ ಕೂತ್ಕೊಳ್ಳ ಬೇಡವಾ? ಪ್ರತಿಪಕ್ಷ ನಾಯಕರು ಕೂತ್ಕೊಳ್ಳಂತ ಬೇಡವಾ? ಬಿಲ್ ಮಾಡುವಂತ ಮಂತ್ರಿಗೆ ಹೇಳ್ತಾರೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ. ಈ ಒಂದು ಸಂದರ್ಭದಲ್ಲಿ ಒಂದೊಂದು ತೀರ್ಮಾನ ಬರುವಂತ ವಿಚಾರ ಇವತ್ತು ಆಗ್ತದೆ. ಅದು ಇದರ ಬಗ್ಗೆ ನಾವು ಕೂತ್ಕೊಂಡು ಯಾವ ವಿಚಾರ ಇದೆ ಅದಕ್ಕೆ ನಾನು 10 ನಿಮಿಷದನ್ನು ಮುಂದಕ್ಕೆ ಹಾಕ್ತೇನೆ.